ಗಂಗಾ 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 ಹಾ ಇದೇನಿದು ಇದೇನಿದು ಬುತ್ತಿ ಎಲ್ಲ ಬಿದ್ದಾಡಿ ಹೋಗಿದೆ ಹಾ ನನ್ನ ಗಂಗಳಿಗೆ ಏನಾಗಿರುವುದು ಗಂಗಾ 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 ಯಾಕೆ ಏನಾಯ್ತು ಹೇ ಗಂಗಾ ಎದ್ದು ಮಾತನಾಡು ಗಂಗಾ ಎದ್ದು ಮಾತನಾಡು ಗಂಗಾ ಅಯ್ಯೋ ಶಿವ ಶಿವ ಅಯ್ಯೋ ಶಿವ ಶಿವ ನನ್ನ ಗಂಗ ಸತ್ತು ಹೋಗಿರುವಳು ನೀನೇಕೆ ಸತ್ತು ಹೋದೆ ಗಂಗಾ ನೀನೇಕೆ ಸತ್ತು ಹೋದೆ ಅಯ್ಯೋ ಗಂಗಾ ಅಯ್ಯೋ ಗಂಗಾ ಏನಿದು ವಿಧಿಯ ಕೈವಾಡ ಅಯ್ಯೋ ಗಂಗಾ ಏನಿದು ವಿಧಿಯ ಕೈವಾಡ ಗಂಗಾ ಸಾಯುವಂತ ಕೆಟ್ಟ ಸ್ಥಿತಿ ನಿನಗೇನು ಬಂದಿತ್ತು ಗಂಗಾ ನಿನಗೇನು ಬಂದಿತ್ತು ಹೇ ಗಂಗಾ ನೀನು ಈ ಕಾಡಿನಲ್ಲಿ ನಡೆದು ಬರುವಾಗ ಯಾವುದಾದ್ರೂ ಹಾವು ಕಚ್ಚಿತೆ ಇಲ್ಲ ಯಾವುದಾದ್ರೂ ಕಾಡು ಪ್ರಾಣಿ ಬೆನ್ನಹಟ್ಟಿ ಬಂದು ಕೊಂದಿದೆ ಇಲ್ಲ ಯಾವುದಾದ್ರೂ ಕಾಮದ ಪಿತ್ತ ನೆತ್ತಿಗೇರಿದ ಮನುಷ್ಯ ಬಂದು ನಿನ್ನ ಶೀಲ ಸುಟ್ಟು ನಿನ್ನ ಕತ್ತು ಹಿಚಕಿ ಕೊಂದು ಹಾಕಿದನೆ ಹೇಳು ಗಂಗಾ ಹೇಳು ಏ ಗಂಗಾ ಏ ಗಂಗಾ ಯಾಕೆ ನಿನಗೆ ನನ್ನ ಮೇಲೆ ಕೋಪವೇ ಹಠ ಮಾಡಬೇಡ ಗಂಗಾ ಹೇ ಗಂಗಾ ಎದ್ದು ಮಾತನಾಡು ಗಂಗಾ ಎದ್ದು ಮಾತನಾಡು ಗಂಗಾ ನಿನ್ನಣ್ಣ ನಿನ್ನ ಮಾವಂದರಿಗೆ ಏನೆಂದು ಹೇಳಿ ಹೋದೆ ಗಂಗಾ ಏನೆಂದು ಹೇಳಿ ಹೋದೆ ನಮ್ಮನ್ನು ಬಿಟ್ಟು ಹೇಗೆ ಜೀವಿಸುವೆ ಗಂಗಾ ಹೇಗೆ ಜೀವಿಸುವೆ ಗಂಗಾ ನನ್ನ ನಿನ್ನ ಮದುವೆಯನ್ನು ಹೇ ಗಂಗಾ ನನ್ನ ನಿನ್ನ ಮದುವೆಯನ್ನು ಅದ್ದೂರಿಯಾಗಿ ಮಾಡಬೇಕೆಂದು ಆಲೋಚಿಸುತ್ತಿರುವ ನಿನ್ನ ದೊಡ್ಡ ಭಾವನಿಗೆ ಏನೆಂದು ಹೇಳಿ ಹೋದೆ ಗಂಗಾ ಗಂಗಾ ಸ್ವಂತದ ಜಾಗ ಗಂಗಾ ಸ್ವಂತದ ಜಾಗ ಸುಡುಗಡದಾಗ ಕಾಯಿ ಮಾತಲ್ಲ ಗೆಳತಿ ನಿಂತಿನ ಮ್ಯಾಗ ನಾನು ಯಾವಾಗ ಬರ್ಲಿ ಗಂಗಾ ನಿನ್ನ ಜೊತೆಯಾಗ ನಾನು ಯಾವಾಗ ಬರ್ಲಿ ಗಂಗಾ ನಿನ್ನ ಜೊತೆಯಾಗ ಗಂಗಾ ಹೇ ಗಂಗಾ ಹಾರಾಡುವ ಈ ಜೀವಕ್ಕೆ ಗಂಗಾ ಹಾರಾಡುವ ಈ ಜೀವಕ್ಕೆ ಹಾರಾಡುವ ಈ ಜೀವಕ್ಕೆ ರೆಕ್ಕೆ ಪುಕ್ಕಗಳನ್ನು ಕೊಟ್ಟು ಆ ರೆಕ್ಕೆ ಪುಕ್ಕಗಳು ಹಾರಲು ಬಾರದಂತೆ ಮಾಡಿ ನನ್ನ ನಗಲಿ ದೂರ ಹೋದೆಯ ಗಂಗಾ ದೂರ ಹೋದೆಯ ಗಂಗಾ ನೀನಿಲ್ಲದ ಈ ಜೀವನ ವ್ಯರ್ಥ ಗಂಗಾ ವ್ಯರ್ಥ ಮಣ್ಣಾಗಿಸಿ ನನ್ನೆಲ್ಲ ಮಣ್ಣಾಗಿಸಿ ನಗುತ್ತೇಕೆ ನೀ ನೋಡಿದೆ
ಮನವೇ ಒಂದು ಮೃದಂಗ ಚದುರಿತು ಈ ಅಂತರಂಗ ಗಾಳಿಗೆ ಸಿಲುಕಿದೆ ಬಾಳ ಪತಂಗ ಗಾಳಿಗೆ ಸಿಲುಕಿದೆ ಬಾಳ ಕಾಯೋ ಕರುನಾಳು ಶ್ರೀ ಪಾಂಡುರಂಗ ನನ್ನ ಗಂಗ ಸತ್ತಿರುವುದನ್ನು ನೋಡಿದರೆ ಸರ ನನ್ನ ಗಂಗ ಸತ್ತಿರುವುದನ್ನು ನೋಡಿದರೆ ಇಲ್ಲಿ ಯಾವುದೋ ಒಂದು ದೊಡ್ಡ ಗಂಡ ಅಂತ ನನ್ನ ಗಂಗ ಸುಮ್ಮನೆ ಸಾಯಿಗಳಲ್ಲ ಅಣ್ಣ ನನ್ನ ಗಂಗ ಸುಮ್ಮನೆ ಸಾಯಿಗಳಲ್ಲ ಅಕ್ಕ ನನ್ನ ಗಂಗ ಸುಮ್ಮನೆ ಸಾಯಿಗಳಲ್ಲ ನನ್ನ ಗಂಗಳನ್ನು ಕೊಂದಿದ್ದು ಒಂದು ಕೆಟ್ಟ ವಿಷ ಸರ್ಪವಾದರೂ ಚಿಂತೆ ಇಲ್ಲ ನಾ ಗರುಡನಾಗಿ ಅದನ್ನು ಹುಡುಕಾಡಿ ಸುತ್ತಾಕದೇ ಬಿಡುವುದಿಲ್ಲ ಏ ಬಾಸ್ಟರ್ಡ್ ಯಾರನ್ನು ಸುಟ್ಟಾಕ್ತೀಯೋ ಕಾನ್ಸ್ಟೇಬಲ್ ಅರೆಸ್ಟ್ ಹಿಮ್ ಎಸ್ ಸರ್ ಸರ್ ಏನ್ ಸರ್ ಯಾರನ್ನ ಅರೆಸ್ಟ್ ಮಾಡ್ತಾ ಇದ್ದೀರಿ ಮತ್ತಾರನ್ನು ನಿಮ್ಮ ಅಪ್ಪನ ಸರ್ ಅಂದ್ರೆ ಇಂಥ ಹುಡುಗಿಯನ್ನು ಕೊಲೆ ಮಾಡುವುದಕ್ಕೆ ನಿನ್ನ ಮನಸ್ಸಿಗಾದ್ರೂ ಹೇಗೆ ಒಪ್ಪಿತೋ ಮೂರ್ಖನ ಹೋದರೆ ಸರ್ ಇನ್ಸ್ಪೆಕ್ಟರ್ ಇವಳನ್ನು ಕೊಲೆ ಮಾಡಿದ ಕೊಲೆಗಾರ ನಾನೇ ಅಂತ ಹೇಳ್ತೀರಾ ಇಲ್ಲ ಸರ್ ಇಲ್ಲ ಇವಳು ನನ್ನ ಅಕ್ಕನ ಮಗಳು ಇವಳನ್ನೇ ನಾನು ಮದುವೆ ಆಗಲು ನಿರ್ಧಾರ ಮಾಡಿದ್ದು ಅಂತದ್ರಲ್ಲಿ ನೀವು ಈ ರೀತಿ ಹೇಳ್ತಾ ಇದ್ದೀರಲ್ಲ ಸುಳ್ಳು ಸರ್ ಇದೆಲ್ಲ ಸುಳ್ಳು ಲೇ ಮಗಳೇ ಒಮ್ಮೆ ಒದ್ದೆ ಅಂದ್ರೆ ಇದ್ದ ವಿಷಯ ಇದ್ದ ಹಾಗೆ ಹೇಳ್ತೀಯ ಮಗಳೇ ನೋಡಿ ಸರ್ ನಡಲೇ ಮರ್ಯಾದೆಯಿಂದ ಸ್ಟೇಷನ್ ನೋಡಿ ಸರ್ ಇವಳು ನನ್ನ ಅಕ್ಕನ ಮಗಳು ನಿಜ ನನ್ನ ಅಕ್ಕ ಇವಳು ಚಿಕ್ಕವಳಿದ್ದಾಗಲೇ ಸತ್ತು ಹೋದಳು ಇವಳನ್ನು ನಮ್ಮ ಮನೆಯಲ್ಲೇ ನಾವು ಸಾಕಿ ಬೆಳೆಸಿದೆವು ಅಲ್ಲ ಇನ್ಸ್ಪೆಕ್ಟರ್ ನಾವು ಸಾಕಿ ಬೆಳೆಸಿದ ಈ ನನ್ನ ಪ್ರೀತಿಯ ಸೊಸೆಯನ್ನು ನಾನೇಕೆ ಕೊಂದು ಹಾಕಲಿ ಸರ್ ನನ್ನ ಮಾತನ್ನು ನಂಬಿ ಸರ್ ನನ್ನ ಮಾತನ್ನು ನಂಬಿ ಲೇ ಕತ್ತೆ ಸೊಸೆಯನ್ನ ಶೀಲೆಗಡಿಸಿ ಸಾಯಿಸಿರೆಂಬುದು ನನಗೆ ಚೆನ್ನಾಗಿ ಗೊತ್ತು ನೋ ಇಲ್ಲ ಇಲ್ಲ ನಾನು ಅಂತ ಕಾಮುಕನಲ್ಲ ಇನ್ಸ್ಪೆಕ್ಟರ್ ಪಕ್ಕದಲ್ಲಿ ನಾನು ನನ್ನಣ್ಣ ಇವಳಣ್ಣ ಕೂಲಿ ಕೆಲಸ ಮಾಡ್ತಿದ್ದೆವು ಇವಳು ನಮಗೆ ಬುದ್ಧಿ ತರಲು ಹೋದಾಗ ಯಾರೋ ಈ ರೀತಿ ಮಾಡಿ ಹೋಗಿದ್ದಾರೆ ಇನ್ಸ್ಪೆಕ್ಟರ್ ಇವಳ ಕೊಲೆಗೂ ನಮಗೂ ಯಾವುದೇ ರೀತಿಯಾದ ಸಂಬಂಧವಿಲ್ಲ ನನ್ನ ಮಾತನ್ನು ನಂಬಿ ಸರ್ ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಲೇ ನಾನು ತೊಟ್ಟಿರುವುದು ಕಾಕಿ ನಿಮ್ಮಂತ ಕೊಲೆಗಡಕ ನನ್ನ ಮಕ್ಕಳು ನಂಬುತ್ತಾ ಹೋದರೆ ನನ್ನ ಅಧಿಕಾರಕ್ಕೆ ಕುಂದು ಬಾರದೆ ಇರುವುದೇ ಮರ್ಯಾದೆಯಿಂದ ನಡೆದ ಸೂಳೆ ಮಗನೇ ಇನ್ಸ್ಪೆಕ್ಟರ್ ಅಧಿಕಾರ ಇದೆ ಎಂದು ಆವೇಶದಲ್ಲಿ ಈ ರೀತಿ ಮಾತನಾಡಿದರೆ ನಾನು ಸುಮ್ಮನೆ ಬಿಡುವುದಿಲ್ಲ ನಿಜವಾದ ಕೊಲೆಗಾರನನ್ನು ಕಂಡು ಹಿಡಿಯಲಾಗದಿದ್ದರೆ ನಿನ್ನ ಮೈ ಮೇಲೆ ಕಾಕಿ ಬಟ್ಟೆ ನೀ ಏಕೆ ತೊಟ್ಟೆ ಕೊಲೆಗಾರ ನಾನಲ್ಲ ಎಂದು ಎಷ್ಟು ಕರುಣೆಯಿಂದ ಕೇಳಿಕೊಂಡರು ಕರುಣೆ ತೋರದೆ ನಿರಪರಾಧಿಯಾದ ನನ್ನನ್ನು ಅಪರಾಧಿ ಎಂದು ಪಟ್ಟಗಟ್ಟಿ ಕೋರ್ಟಿನ ಮೆಟ್ಲು ಹತ್ತಿಸುತ್ತಿರುವ ನಿಮ್ಮಂತ ಹಲ್ಕ ಅಧಿಕಾರಿಯ ಪವರ್ ಎಷ್ಟಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಲಂಚ ಕೊಟ್ಟು ನೌಕರಿ ಪಡೆದುಕೊಂಡು ಹಣ ಗಳಿಸಬೇಕೆಂದು ಹುಚ್ಚಿನಿಂದ ನನ್ನ ಮೇಲೆ ಕೈ ಮಾಡ್ತೀರಾ ನಿಮ್ಮಂತ ಅಧಿಕಾರಿಗಳನ್ನ ಮೆಟ್ಟಿನಿಂದ ಮಾತನಾಡಿಸ್ಬೇಕು ಇನ್ಸ್ಪೆಕ್ಟರ್ ಮೆಟ್ಟಿನಿಂದ ಮಾತನಾಡಿಸ್ಬೇಕು ಲೇ ಕಚಡ ನನ್ನ ಮಗನೇ ಏನೆಂದಲೇ ಬದ್ಮಾಶ್ ಮೆಟ್ಟಿನಿಂದ ಮಾತನಾಡಿಸುವಿಯಾ
ಕಾನ್ಸ್ಟೇಬಲ್ ಅರೆಸ್ಟ್ ಹಿಮ್. ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್, ಇದು ನ್ಯಾಯ ನೀತಿ ಧರ್ಮವಲ್ಲ ಇನ್ಸ್ಪೆಕ್ಟರ್. ನೀನು ಹೇಳಿದಂಗೆ ಕೇಳ್ಬೇಕನೋ ಮಗನೇ. ಜೀಪತ್ ಯಾರ ನೀವು ಇಲ್ಲಿಗೆ ಯಾಕೆ ಬಂದ್ರ? ಇನ್ಸ್ಪೆಕ್ಟರ್, ಇವರೇ ನನ್ನ ಅಣ್ಣ. ಇವನೇ ಸತ್ತ ಗಂಗಾಳ ಅಣ್ಣ. ಬೇಕಾದ್ರೆ ಇವರನ್ನಾದ್ರೂ ವಿಚಾರಿಸಿ ಇನ್ಸ್ಪೆಕ್ಟರ್. ಗಂಗಾವ ಸತ್ಲ ಇವರಿಗೆ ಹೇಳ್ತೀರಿ ಚಂದ್ರ? ನಿನ್ನ ಕೈಯಾಗ ಬೇಡಿ ಹಾಕ್ಯಾರ. ಅಯ್ಯೋ ಗಂಗವ್ವ, ಈ ಮಾವನಿಗೆ ಮೂರ್ತಿ ತರುತ್ತಾರಂತ ಹೋದವಳು ನಡುದಾರಿಯಲ್ಲಿ ಸತ್ತು ಹೋದೆಯ. ಅಯ್ಯೋ ಗಂಗವ್ವ, ಗಂಗಾ ಹೇಗೆ ಸತ್ತಿ? ಯಾಕೆ ಸತ್ತಿ ಗಂಗಾ? ಅಂಥದ್ದೇನು ಬಂದಿತ್ತು ಗಂಗಾ ನಿನಗೆ? ಚಂದ್ರು, ನೀನಾದ್ರೂ ಹೇಳ ಗಂಗವ್ವ ಹೇಗೆ ಸತ್ತು ಅಂತ. ಅಣ್ಣ, ನಿಮಗೆಷ್ಟು ಗೊತ್ತು ನನಗೂ ಅಷ್ಟೇ ಗೊತ್ತು. ವಿರೂಪಾಕ್ಷಣ್ಣ, ನಾನು ಬಂದು ನೋಡಿದಾಗ ಗಂಗಾ ಇದೇ ರೀತಿ ಬಿದ್ದಿದ್ಲಣ್ಣ. ಅಯ್ಯೋ ಯಾಕೆ ಸುಳ್ಳು ಹೇಳ್ತೀಯೋ? ನಡಲೇ ಮಗನೇ ಮರ್ಯಾದೆಯಿಂದ ಸ್ಟೇಷನ್ಗೆ. ಇನ್ಸ್ಪೆಕ್ಟರ್, ನನ್ನ ಮಾವ ನನ್ನ ತಂಗಿಯನ್ನು ಮನೆ ಮಾಡುವಷ್ಟು ಕಣ್ಕ ಅವನಲ್ಲ. ಅವನನ್ನು ಬೆಟ್ಟೆ ಬಿಡಿ ಸರ್, ಬೆಟ್ಟೆ ಬಿಡಿ. ಸಾಹೇಬ್ರೆ, ಸಾಹೇಬ್ರೆ, ನನ್ನ ತಮ್ಮ ಎಂತವನನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸಾಹೇಬ್ರೆ, ನಿಮ್ಮ ಕಾಲಿಡಿದು ಕೇಳ್ತೇನೆ. ನನ್ನ ತಮ್ಮ ಸೊಸೆಯನ್ನು ಕೊಲ್ಲುವಷ್ಟು ಕ್ರೂರ ಅವನಲ್ಲ. ಅವನು ಬಿಟ್ಟು ಬಿಡ್ರಿ ಸಾಹೇಬ್ರೆ, ನನ್ನ ಕಾಲಿಡಿದು. ನಿಮ್ಮೆಲ್ಲರ ಮಾಡಿದೆ ನೀವು ಹತ್ರಲ್ಲೇ ಜೀಪ. ಚಂದ್ರು, ಕಾನ್ಸ್ಟೇಬಲ್. ಇನ್ಸ್ಪೆಕ್ಟರ್, ಅವರು ಬೇಡ, ನಾನೇ ಬರುತ್ತೇನೆ, ಬನ್ನಿ. ತಮ್ಮ ಚಂದ್ರು, 3 ದಿನದ ಸಂತೆ ನಮ್ಮ ಚಂದ್ರು.